ಸರ್ ಸ್ವಿಗ್ಗಿಂದ ಬಂದಿದ್ದೀವಿ. ಸೊ ಬೇರೆ ದೇಶದಲ್ಲಿ ಕೂಡ ಆಪರೇಟ್ ಆಗುತ್ತೆ. ಈ ಬಿಲ್ಡಿಂಗ್ ಅಲ್ಲಿ 20 ಕ್ಯಾಮೆರಾ ಇನ್ಸ್ಟಾಲೇಷನ್ ಆಗಿರೋದು. ಸೊ ಯಾರು ಸ್ಕ್ರೀನ್ ಎಳಿತಿಲ್ಲ, ಆಟೋಮೆಟಿಕ್ ಓಪನ್ ಆಗ್ತಾ ಇದೆ. ಆಟೋಮೆಟಿಕ್ ಆಗಿ ಚಾರ್ಜಿಂಗ್ ಹಾಕಬಹುದು. ನೀವು ಸೆನ್ಸರ್ ಥ್ರೂ ಓಪನ್ ಮಾಡಬಹುದು. ಮೇಡಮ್ ಹಂಗೆ ಇಳಿತಾ ಇದೆ. ಸರ್ ಅದೇ ಆಟೋಮೆಟಿಕ್ ಆಗಿ ಇಳಿದು ಅದೇ ನಿಮ್ಗೆ ಏನಾದ್ರು ಬೇಕಂದ್ರೆ ಅದನ್ನ ತಗೊಂಡು ವಾಪಸ್ ಮತ್ತೆ ಕ್ಲೋಸ್ ಆಗುತ್ತೆ. ಅದೇ ಆಟೋಮೆಟಿಕ್. ಕಾಲ್ ಇಟ್ಟ ತಕ್ಷಣ ಲೈಟ್ ಆನ್ ಆಯ್ತು. ಹೌದು, ಒನ್ಸ್ ನೀವು ಕ್ರಾಸ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಅದೇ ಆಫ್ ಆಗುತ್ತೆ. ಫಿಂಗರ್ ಪ್ರಿಂಟ್ ಕೂಡ ಮಾಡಬಹುದು, ಇಲ್ಲ ಫೋನ್ ಥ್ರೂ ಕೂಡ ಓಪನ್ ಮಾಡಬಹುದು. ಲಿಫ್ಟ್ ಕೂಡ ರಿಜಿಸ್ಟರ್ಡ್ ಫೇಸ್ ಹೌದು, ಅಷ್ಟೇ ಓಪನ್ ರಿಜಿಸ್ಟರ್ಡ್ ಆಗುತ್ತೆ. ಫೇಸಸ್ ಮಾತ್ರನೇ ವರ್ಕ್ ಆಗುತ್ತೆ. ಫ್ಯಾನ್ ಕೂಡ ಆನ್ ಮಾಡ್ತೀನಿ ನಾನು. ಯಾರಾದ್ರೂ ಅನ್ನೋನ್ ಪರ್ಸನ್ ಮನೆಗೆ ಬಂದ್ರು, ನಿಮ್ಗೆ ರಿಜಿಸ್ಟರ್ಡ್ ಆಗದೆ ಇರೋ ಫೇಸ್ ಯಾವ್ದಾದ್ರು ಬಂತು ಅಂದ್ರೆ ಅದನ್ನ ಫೋಟೋ ತೆಗೆದ್ಬಿಟ್ಟು ನಿಮ್ಮ ಫೋನಿಗೆ ಮೆಸೇಜ್ ಕೂಡ ಬರುತ್ತೆ, ಅಲರ್ಟ್ ಬರುತ್ತೆ, ಸೈರನ್ ಬರುತ್ತೆ ನಿಮಗೆ. ಇವನ್ ಸೈರನ್ ಸೌಂಡ್ ಕೂಡ ಬರುತ್ತೆ ಯಾರಾದ್ರೂ ಅನ್ನೋನ್ ಪರ್ಸನ್ ಬಂದ್ರೆ. ನೋಡಿ ಆಫ್ ಆಯ್ತು. ಇಷ್ಟೇ, ಆಟೋಮೆಟಿಕ್ ಆಫ್. ಇಷ್ಟು ಅಡ್ವಾನ್ಸ್ಡ್ ಆಗಿ ಮಾಡ್ಕೊಡ್ತಾರೆ ನಮ್ಮ DMY ಸಂಸ್ಥೆಯವರು. ಎವ್ರಿ ಡೇ ನೈಟ್ 8 o'clock ಆನ್ ಆಫ್ ಮಾಡಬೇಕು. ಮೇಲ್ಗಡೆಯಿಂದ ಕೆಳಗಡೆವರೆಗೂ ಬರಕ್ಕಾಗಲ್ಲ ಆಫ್ ಮಾಡೋದಕ್ಕೆ. ಸೊ ಟೈಮ್ ಸೆಟ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಬೆಳಗ್ಗೆ ಹೊತ್ತು ಆನ್ ಮಾಡ್ಬೇಕಂದ್ರೆ ಅದಕ್ಕೂ ಟೈಮ್ ಸೆಟ್ ಮಾಡಿ ಬಿಡ್ಬೋದು. ಅದು ಕಂಪ್ಲೀಟ್ ಕವರ್ ಆಗುತ್ತೆ. ನೀವು ಇಲ್ಲೇ ಚೆಕ್ ಮಾಡ್ಕೊಳ್ಬಹುದು. ಇವನ್ ನಿಮಗೆ ಫೋನಲ್ಲೂ ಕೂಡ ಅದು ಬರುತ್ತೆ. ಯಾವಾಗಾದ್ರೂ ನೀವು ಎಲ್ಲಾದ್ರೂ ಕೂತ್ಕೊಂಡು ಫೋನಲ್ಲೂ ಕೂಡ ನೋಡ್ಬೋದು. ನಿಮ್ಮ ರಿಜಿಸ್ಟರ್ಡ್ ಬ್ಲೂಟೂತ್ ನ ಸೆಟ್ ಮಾಡಿಬಿಟ್ರೆ ನೀವು ಯಾವಾಗ ಬೇಕಾದ್ರೂ ಹೌದು. ಹೋಮ್ ಥಿಯೇಟರ್ ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ ನೀವು? ಎಸ್ ಹೌದು ಸರ್. ನಿಮಗೆ ಇದಕ್ಕಿಂತ ಇನ್ನ ಬಜೆಟ್ ಫ್ರೆಂಡ್ಲಿ ಬೇಕು ಅಂದ್ರೆ ಜಸ್ಟ್ 3 lakh ಅಲ್ಲಿ ಕೂಡ ಮಾಡ್ಕೊಡ್ತೀವಿ. ಮಗು ಹತ್ರನೂ ಕೂಡ ಅವರಿಗೆ ಸೌಂಡ್ ಬರುತ್ತೆ. ವಿತ್ ಆಡಿಯೋ ಇರೋದ್ರಿಂದ ಮಗು ಹತ್ರನೂ ಕೂಡ ಅವರಿಗೆ ಅಲರ್ಟ್ ಬರುತ್ತೆ, ಮೆಸೇಜಸ್ ಬರುತ್ತೆ. ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಸರ್ ಇದು ನೋಡಿ, ಸೆನ್ಸರ್ ಟಚ್ ಪ್ಯಾನಲ್ ಅನ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಸೆನ್ಸರ್ ಥ್ರೂನೇ ವರ್ಕ್ ಆಗುತ್ತೆ. ಇವಾಗ ಲೈಟ್ ಆನ್ ಮಾಡ್ತೀನಿ ನೋಡಿ. ಲೈಟ್ ಆನ್ ಮಾಡಬಹುದು, ಆಫ್ ಮಾಡಬಹುದು ನೀವು ಇದ್ರ ಥ್ರೂನೇ. ನೀವು ಇಲ್ಲಿ ಬಟನ್ ಒತ್ತಿದ್ರೆ ಆಟೋಮೆಟಿಕ್ ಆಗಿ ಮಾನಿಟರ್ಗೆ ಕೂಡ ರಿಂಗ್ ಆಗುತ್ತೆ, ಮತ್ತೆ ನಿಮ್ಮ ಫೋನ್ಗೆ ಕೂಡ ಬರುತ್ತೆ. ನಿಮ್ಮ ಫೋನಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಗೇಟ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಓಕೆ 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 ಓಕೆ. ಮೊಬೈಲ್ ಅಲ್ಲೂ ಕೂಡ ಮಾಡಬಹುದು ಅಂತ ಹೇಳಿದ್ರೆ, ಈಗ ಮೊಬೈಲ್ ಅಲ್ಲಿ ಆಫ್ ಆನ್ ಮಾಡಿ ಇಲ್ಲಿ ನೋಡಿ ಸರ್, ಆಫ್ ಆಯ್ತು. ಎಲ್ಲರಿಗೂ ಒಂದು ತಲೆಯಲ್ಲಿ ಇರುತ್ತೆ ಹೋಮ್ ಆಟೋಮೇಷನ್, ಇಲ್ಲ ಅಂದ್ರೆ ಈ ತರ ಏನಾದ್ರು AI ಕ್ಯಾಮ್ರಾಸ್ ಇದೆಲ್ಲ ಅಂದವಾಗ ಜಾಸ್ತಿ ಕಾಸ್ಟ್ ಇರುತ್ತೆ. ನಾನು ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ ಆತರ ಏನಿಲ್ಲ ಸರ್. ಎಲ್ಲಾನು ನಿಮಗೆ ಜಸ್ಟ್ 10,000 ಇಂದ ಕೂಡ ಸ್ಟಾರ್ಟ್ ಆಗುತ್ತೆ. ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 5,000 ಇಂದ ಕೂಡ ಸ್ಟಾರ್ಟ್ ಆಗುತ್ತೆ. ಯೂಶುವಲ್ ಆಗಿ ಈ ರಾಜಕೀಯ ವ್ಯಕ್ತಿಗಳು, ದುಡ್ಡಿರ್ತಕ್ಕಂಥವ್ರು, ದೊಡ್ಡವರು ಇದನ್ನೆಲ್ಲ ಫೆಸಿಲಿಟೀಸ್ ಮುಂಚೆ ಯೂಸ್ ಮಾಡ್ತಾ ಇದ್ರು. ಸೊ ಈಗ ಹೇಗಾಗಿದೆ ಅಂತ ಅಂದ್ರೆ ನಮ್ಮ DMY ಕಂಪನಿಯವರು ಇದನ್ನೆಲ್ಲ ಒಂದು ಬಡ್ಜೆಟ್ ಅಲ್ಲಿ ನಿಮ್ಮ ಮನೆಗೆ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ. ಹೋಮ್ ಆಟೋಮೇಷನ್ ಅಂತಕ್ಕಂಥದ್ದು ಏನು ಟ್ರೆಂಡಿಂಗ್ ಇದೆಯೋ ಅದು ಬಡ್ಜೆಟ್ ಅಲ್ಲಿ ಒಂದು ಕ್ವಾಲಿಟಿ, ಒಂದು ಪ್ರೀಮಿಯಂ ಒಂದು ಕ್ವಾಲಿಟಿ ಕೊಡ್ತಾ ಇನ್ಸ್ಟಾಲೇಷನ್ ಮಾಡ್ತಾರೆ, ನಿಮ್ಮ ಮನೆಗೆ ಮಾಡಿಕೊಡ್ತಾರೆ DMY ಸಂಸ್ಥೆಯವರು. ನೋಡಿ ಏನು ಈ ಭವ್ಯ ಬಂಗಲೆ ನೋಡ್ತಾ ಇದ್ರು, ಇಡೀ ಬಂಗಲೆಗೆ ಕಂಪ್ಲೀಟ್ ಹೋಮ್ ಆಟೋಮೇಷನ್ ಮಾಡಿದ್ದಾರೆ. ಕಾರ್ ತಗೊಂಬತ್ತೀರಾ, ಕಾರ್ ಬಂದ ತಕ್ಷಣ ಗೇಟ್ ಓಪನ್ ಮಾಡೋದಕ್ಕೆ ಯಾರೂ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ಗೇಟ್ ಓಪನ್ ಆಗುತ್ತೆ. ಗೇಟು ಅದೇ ಥರ ಕ್ಲೋಸು ಕೂಡ ಆಗುತ್ತೆ. ಅದೇ ರೀತಿ ಯಾರಾದರೂ ಸ್ವಿಗ್ಗಿ, ಝೊಮ್ಯಾಟೊ, ಪೋಸ್ಟು ಅಥವಾ ಯಾರೋ ಏನೋ ಬಂದರು ಅಂದ್ಕೊಳ್ಳಿ, ಸಡನ್ನಾಗಿ ಡೋರ್ ಅಂತೂ ಓಪನ್ ಆಗಲ್ಲ. ಇಲ್ಲಿ ಪರ್ಮಿಷನ್ ಕೊಟ್ಟರೆ ಅಲ್ಲಿ ಓಪನ್ ಆಗುತ್ತೆ. ಆ ಥರ ಸಿಸ್ಟಮ್ ಮಾಡಿದ್ದಾರೆ. ಜೊತೆಗೆ ಒಂದು ಫ್ಯಾನ್ ಇರ್ಬೋದು, ಲೈಟ್ ಇರ್ಬೋದು, ಕರ್ಟನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ರಿಮೋಟ್ ಕಂಟ್ರೋಲು ವಾಯ್ಸಲ್ಲಿ ಕಂಪ್ಲೀಟಾಗಿ ಅದರಲ್ಲೇ ಮಾಡ್ತಕ್ಕಂಥದ್ದು. ಜೊತೆಗೆ ಸ್ಪೀಕರು ಕೂಡ ಮೊಬೈಲ್ ಆಕ್ಸೆಸಲ್ಲೇ ಕೊಟ್ಟಿರ್ತಾರೆ, ಮತ್ತು ಮೊಬೈಲಲ್ಲೂ ಕೂಡ ಕಂಟ್ರೋಲ್ ಮಾಡ್ಬೋದು. ಈಗೇನು ಹೋಮ್ ಆಟೋಮೇಷನ್ ಅಂತಕ್ಕಂಥದ್ದು ಏನು ಟ್ರೆಂಡಿಂಗ್ ಇದೆಯೋ ಅದು ಬಡ್ಜೆಟಲ್ಲಿ ಒಂದು ಕ್ವಾಲಿಟಿ, ಒಂದು ಪ್ರೀಮಿಯಂ ಒಂದು ಕ್ವಾಲಿಟಿ ಕೊಡ್ತಾ ಇನ್ಸ್ಟಾಲೇಷನ್ ಮಾಡ್ತಾರೆ, ನಿಮ್ಮ ಮನೆಗೆ ಮಾಡಿಕೊಡ್ತಾರೆ DMY ಸಂಸ್ಥೆಯವರು. ಬನ್ನಿ, ಈ ಭವ್ಯವಾಗಿರ್ತಕ್ಕಂಥ ಈ ಬಂಗ್ಲೆಯಲ್ಲಿ ಕಂಪ್ಲೀಟ್ ಹೋಮ್ ಆಟೋಮೇಷನ್ ಇದೆ. ನೋಡಿ, ಅಲ್ಲೊಂದು ಕ್ಯಾಮ್ರಾ ನೋಡ್ತಾ ಇದ್ರೆ, ಮತ್ತು ಹೊರಗಡೆ ಸುಮಾರು ಕ್ಯಾಮ್ರಾಗಳು ಇದ್ದಾವೆ. ಯಾರೇ ಬಂದರೂ ಕೂಡ ಸೈರನ್ ಆಗುತ್ತೆ. ಸೊ ಕಂಪ್ಲೀಟ್ ಯಾವ ಕಳ್ಳನೂ ಬರೋಕ್ಕಾಗಲ್ಲ, ಯಾರೇನೂ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಈ ಥರ ಡಿಸ್ಪ್ಲೇ ಕಾಣಿಸ್ತಾ ಇದೆ ನೋಡಿ. ಎಂಟೈರ್ ಬಿಲ್ಡಿಂಗಿಗೆ ಈ ಥರ ಕ್ಯಾಮ್ರಾ ಸಿಸ್ಟಮ್ ಮಾಡಿಸಿರ್ತಕ್ಕಂಥದ್ದು. ಇದನ್ನೇ ಹೋಮ್ ಆಟೋಮೇಷನ್ ಅಂತಾರೆ. ನಿಮಗೂ ಕೂಡ ಇದೇ ಥರ ಮಾಡಿಸ್ಬೇಕಾ, ಮಾಡಿಸಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ, ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಇವನ್ ಇನ್ಕ್ಲೂಡಿಂಗ್ ಇವರು ಲಿಫ್ಟು ಕೂಡ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ ಹೋಮ್ ಆಟೋಮೇಷನಲ್ಲಿ. ಜೊತೆಗೆ ಹೋಮ್ ಥಿಯೇಟರ್ ಕೂಡ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಅದು ಕೂಡ ಜಸ್ಟ್ 3 lakh ಬಡ್ಜೆಟಿಂದನೇ ಸ್ಟಾರ್ಟ್ ಆಗುತ್ತೆ. ಏನು ಬೇಕು ನಿಮಗೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಟೂರ್ ತೋರಿಸ್ತೀನಿ ಬನ್ನಿ. ಕಾರ್ ಯಾವ ಥರ ಬರುತ್ತೆ, ಯಾವ ಥರ ಕ್ಲೋಸ್ ಆಗುತ್ತೆ, ಯಾವ ಥರ ಸೈರನ್ ಹೊಡಿಯುತ್ತೆ, ಯಾವ ಥರ ಫ್ಯಾನ್ ಆನ್ ಆಗುತ್ತೆ, ಯಾವ ಥರ ಸ್ಪೀಕರ್ ಆನ್ ಆಗುತ್ತೆ. ಜೊತೆಗೆ ಮೊಬೈಲು ಚಾರ್ಜ್ ಹಾಕೋದು ಕೂಡ ಚಾರ್ಜಿಂಗ್ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಕೂಡ ವೈರ್ಲೆಸ್ ಚಾರ್ಜಿಂಗ್ ವಿತ್ ಬ್ಲೂಟೂತ್ ಸ್ಪೀಕರ್ನೇ ತೊಗೊಂಬಂದಿದ್ದಾರೆ. ಅಷ್ಟು ಹೋಮ್ ಆಟೋಮೇಷನ್ ಅಡ್ವಾನ್ಸ್ಡ್ ಆಗಿದೆ. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ, ಕತ್ಲಲ್ಲಿ ಕರೆಂಟ್ ಇಲ್ಲ, ಅದು ಇಲ್ಲ, ಹೆಂಗಪ್ಪ ಹೋಗೋದು, ಮೆಟ್ಲತ್ತದಕ್ಕೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮೆಟ್ಲು ಹತ್ತಬೇಕಾದ್ರೆ ಅಷ್ಟೇ ಒಂದು ಹೆಜ್ಜೆ ಇಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಲೈಟ್ ಆನ್ ಆಗಿಬಿಡುತ್ತೆ. ಅಷ್ಟು ಅಡ್ವಾನ್ಸ್ಡಾಗಿ ಮಾಡಿದ್ದಾರೆ ಅದು DMY ಸಂಸ್ಥೆಯವರು. ಬನ್ನಿ, ಹೇಳೋದು ಜಾಸ್ತಿ ಆಗುತ್ತೆ, ಇನ್ನು ಹೇಳ್ತಾ ಹೋದರೆ ಕಂಪ್ಲೀಟಾಗಿ ಪ್ರಾಕ್ಟಿಕಲ್ ತೋರಿಸ್ತಾ ಹೋಗ್ತೀನಿ. ಫುಲ್ ವಿಡಿಯೋ ನೋಡಿ.
ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಗೇಟ್ ಆಟೋಮೇಷನ್ ಅಂತಕ್ಕಂಥದ್ದು ಒಂಥರ ಟ್ರೆಂಡ್ ಆಗಿದೆ. ಏನೋ ಕಾರ್ ಬಂದ್ರೆ ಗೇಟ್ ಆಟೋಮೆಟಿಕ್ ಆಗಿ ಅದೇ ಓಪನ್ ಆಗುತ್ತೆ, ಅದೇ ಕ್ಲೋಸ್ ಆಗುತ್ತೆ, ಯಾವ ಮ್ಯಾನ್ ಹ್ಯಾಂಡ್ಲಿಂಗು ಬೇಡ ಅಂತ ಹೇಳ್ತಾರೆ. ಸೊ ಅದು ನಿಮ್ಮಲ್ಲಿ ಇದೆಯಲ್ಲ? ಎಸ್ ಹೌದು ಸರ್, ಇದು ಬಂದು ಗೇಟ್ ಆಟೋಮೇಷನ್ ಮಾಡಿಸ್ಕೊಟ್ಟಿದೀವಿ. ಯಾಕೆ ಅಂತ ಹೇಳಿದ್ರೆ ಈಗ ಮನೇಲಿ ಮೇಲ್ಗಡೆ ಇರ್ತಾರೆ ಎಲ್ಲರೂ, ಪ್ರತಿ ಸಲ ಕೆಳಗಡೆ ಬಂದು ಮೇಲ್ಗಡೆ ಬಂದು ಓಡಾಡಿ ಓಪನ್ ಮಾಡೋದಕ್ಕಾಗಲ್ಲ. ಆ ಟೈಮಲ್ಲಿ ನಿಮಗೆ ಫೋನಿಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ನಿಮಗೆ ಮೆಸೇಜ್ ಬರುತ್ತೆ. ಇಲ್ಲಾಂದ್ರೆ ಅಂದ್ರೆ ನಿಮ್ಮ ಹತ್ರ ರಿಮೋಟ್ ಇರುತ್ತೆ, ಅದ್ರ ಹತ್ರ ನೀವು ಗೇಟ್ನ ಓಪನ್ ಮಾಡ್ಬೋದು. ಇಲ್ಲ ವೆಹಿಕಲ್ಸ್ ಬರ್ತಿದೆ ಅನ್ನೋವಾಗ ವೆಹಿಕಲ್ ಅಲ್ಲಿ ರೀಡರ್ ಇರುತ್ತೆ, ಅದನ್ನ ರೀಡ್ ಮಾಡ್ಬಿಟ್ಟು ನಿಮಗೆ ಆಟೋಮೆಟಿಕ್ ಆಗಿ ಗೇಟ್ ಓಪನ್ ಆಗುತ್ತೆ, ಅದೇ ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ ಆಗಿ. ಒಳಗೋಗಿರೋದು ಗೊತ್ತಾಗುತ್ತೆ ಕಾರ್ ಹೋಯ್ತು ಅಂತ. ಎಸ್ ಕಾರ್ ಹೋಯ್ತು ಅಂತ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಬಂದಾಗ ಓಪನ್ ಆಗುತ್ತೆ, ಕಾರ್ ಒಳಗಡೆ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಸೊ ಹಿಂದೆ ಮುಂದೆ ಯಾರು ಸ್ವಿಚ್ ಆನ್ ಮಾಡೋದು ಅವಶ್ಯಕತೆನೇ ಇಲ್ಲ. ಫೋನ್ ಥ್ರೂ ಕೂಡ ಓಪನ್ ಮಾಡಬಹುದು, ಫೋನ್ ಥ್ರೂ ಕೂಡ ಮೆಸೇಜ್ ಬರುತ್ತೆ, ಇಲ್ಲ ಅಂದ್ರೆ ರಿಮೋಟ್ ಕೂಡ ಯೂಸ್ ಮಾಡಬಹುದು. ಸೊ ಈಗ ಓಪನ್ ಆಗ್ತಾ ಇದೆಯಲ್ಲ, ಯಾರು ಇಲ್ಲ ಇಲ್ವಿ? ಇಲ್ಲ ಯಾರು ಇಲ್ಲ ಸರ್, ಹಿಂದೆ ಯಾರು ಇಲ್ಲ. ಶೋರ ಮೇಡಮ್? ಎಸ್ ಸರ್, ಚೆಕ್ ಮಾಡಿ. ಸೊ ನೋಡಿ ಯಾರು ಇಲ್ಲ, ಜಸ್ಟ್ ರಿಮೋಟ್ ಮುಖಾಂತರ ಓಪನ್ ಮಾಡ್ತಾ ಇರೋದು. ಹೌದು, ಇದು ಇವಾಗಿನ ಟ್ರೆಂಡ್ ಆಗಿದೆ ಗೇಟ್ ಆಟೋಮೇಷನ್ ಅನ್ನೋದು, ಎಲ್ಲರೂ ಕೂಡ ಇದನ್ನ ಹಾಕಿಸ್ಕೊಳ್ತಿದ್ದಾರೆ. ಓ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಅಂದ್ರೆ ಏನು ಯಾವ್ದ್ರ ಮುಖಾಂತರ ಓಪನ್ ಆಗುತ್ತೆ ಸರ್ ಅದು? ಸರ್ ಗೇಟ್ ಆಟೋಮೇಷನ್ ಅಂದ್ರೇನೆ ಅದಕ್ಕೆ ಅಂತಾನೆ ಒಂದು ಮೋಟರ್ ಹಾಕಿರ್ತೀರಿ, ಎಲ್ಲಾ ತರ ಇದು ಇನ್ಸ್ಟಾಲ್ ಮಾಡಿ. ಏನಿದೆ ಸೆನ್ಸರ್ ಅಂತದ್ದು ಅದು ಓಪನ್ ಆಗೋದು? ಸರ್ ರೀಡಿಂಗ್ ಕಾರ್ಡ್ ಇರುತ್ತೆ, ಈ ಫಾಸ್ಟ್ಯಾಗ್ ತರ? ಹೌದು. ಓಕೆ ಓಕೆ ಓಕೆ, ಇದಕ್ಕೂ ಹಾಕಿರ್ತೀರಾ? ಹೌದು. ಓಕೆ, ಸೊ ಅದ್ರ ಮುಖಾಂತರ ಓಪನ್ ಆಯ್ತು. ಹೌದು. ಯಾವ್ದಾದ್ರು ಕಾರ್ ಆಗಿರ್ಲಿ ಎಲ್ಲದಕ್ಕೂ ಮಾಡ್ಕೊಡ್ತೀರಿ. ಸೊ ನೋಡಿ, ನೀವೇನಾದ್ರೂ ಗೇಟ್ ಮನೆಯವ್ರನ್ನ ಕರಿಬೇಕು, ಸೊ 3rd ಫ್ಲೋರ್ ಇರ್ತಾರೆ, 4th ಫ್ಲೋರ್ ಇರ್ತಾರೆ, ಅವಶ್ಯಕತೆ ಇಲ್ಲ. ಜಸ್ಟ್ ಕಾರಿಗೆ ಒಂದು ರೀಡಿಂಗ್ ಕಾರ್ಡ್ ಕೊಡ್ತೀರಿ, ಏನಿದೆಯೋ ಸೆನ್ಸರ್ ಅಷ್ಟೇ, ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಅದೇ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ ಕಾರ್ ಒಳಗಡೆ ಬಂದ ತಕ್ಷಣ. ಸೊ ಇದನ್ನೇ ಗೇಟ್ ಆಟೋಮೇಷನ್ ಅನ್ನೋದು. ನೋಡಿ, ಕಾರ್ ಒಳಗಡೆ ಬಂದಾಯ್ತು, ಆಟೋಮೆಟಿಕ್ ಅದಕ್ಕೆ ಗೊತ್ತಾಯ್ತು, ಅದೇ ಕ್ಲೋಸ್ ಆಗ್ಬಿಡುತ್ತೆ. ಗೇಟ್ ಆಟೋಮೇಷನ್ ನೋಡಿದ್ರಿ ಅಲ್ವಾ? ಇವಾಗ ಇದು ಬಂದು VDP ಅಂತ ಅಂದ್ರೆ ವಿಡಿಯೋ ಡೋರ್ ಫೋನ್ ಅನ್ಬಿಟ್ಟು. ಈಗ ನಿಮ್ಮ ಮನೆಗೆ ಯಾರಾದ್ರೂ ಬರ್ತಾರೆ, ಯಾರು ಬರ್ತಿದಾರೆ ಅಂತ ನಿಮಗೆ ಗೊತ್ತಿಲ್ಲ, ಕಳ್ಳರು ಕೂಡ ಬರ್ಬೋದು, ಸೇಫ್ಟಿ ಪರ್ಪಸ್ ಕೂಡ ಬೇಕಾಗುತ್ತೆ. ಆ ಟೈಮಲ್ಲಿ ನಿಮಗೆ ಮೇಲ್ಗಡೆಯಿಂದಾನೆ ನಿಮ್ಮ ಫೋನಿಗಾದ್ರೂ ಬರುತ್ತೆ, ಇಲ್ಲಾಂದ್ರೆ ಮೇಲ್ಗಡೆ ಮಾನಿಟರ್ಗೆ ನಿಮಗೆ ರಿಂಗ್ ಆಗುತ್ತೆ, ಇಲ್ಲಾಂದ್ರೆ ಸೌಂಡ್ ಬರುತ್ತೆ. ನಿಮಗೆ ಯಾರಾದ್ರೂ ಬಂದ್ರು ಅಂದ್ರೆ ಇದ್ರ ಥ್ರೂ ನಿಮಗೆ ವಿಡಿಯೋ ಕೂಡ ನೋಡ್ಬೋದು, ಯಾರು ಬಂದಿದ್ದಾರೆ ಇಲ್ಲ ಅನ್ಬಿಟ್ಟು. ನಿಮಗೆ ಓಕೆ ಅಂತ ಹೇಳಿದ್ರೆ ಅವರನ್ನ ಒಳಗಡೆ ಬಿಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಬಿಡಲ್ಲ ಅನ್ನೋದಿದ್ರೆ ಅದು ಆಟೋಮೆಟಿಕ್ ಆಗಿ ಓಪನ್ ಆಗೋದಿಲ್ಲ. ಎಸ್. ಓಕೆ ಓಕೆ, ಅಂದ್ರೆ ಇದು ಜಸ್ಟ್ ಬಟನ್ ಆದ್ಮಿದ್ರೆ ಸಾಕು, ಕಾಲಿಂಗ್ ಗಿಲಿಂಗ್ ಹೋಗುತ್ತಾ ಅಲ್ಲಿ? ಹೌದು, ಇಲ್ಲಿ ನೀವು ಇಲ್ಲಿ ಬಟನ್ ಒತ್ತಿದ್ರೆ ಆಟೋಮೆಟಿಕ್ ಆಗಿ ಮಾನಿಟರ್ಗೆ ಕೂಡ ರಿಂಗ್ ಆಗುತ್ತೆ, ಮತ್ತೆ ನಿಮ್ಮ ಫೋನ್ಗೆ ಕೂಡ ಬರುತ್ತೆ. ನಿಮ್ಮ ಫೋನಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಗೇಟ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಓಕೆ 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 ಓಕೆ, ಹೋ, ಜಸ್ಟ್ ಅಲ್ಲಿ ಬೆಲ್ ಮಾಡಿದ್ರೆ ಸಾಕು, ಗೇಟ್ ಓಪನ್ ಆಗಿ ಒಳಗಡೆ ಬಾರಪ್ಪ ಅಂತ ಹೇಳ್ಬಿಟ್ಟು ಒಂದು ಅನುಮತಿ ಕೊಡ್ತಾರೆ. ಸೊ ನೋಡಿ, ಇಷ್ಟೆಲ್ಲ ಫೀಚರ್ಸ್ ಮೇಲ್ಗಡೆ ಕೂಡ ನಿಮಗೆ ಮಾನಿಟರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ, ಯಾರಾದ್ರೂ ಬಂದ್ರು ಅಂದ್ರೆ ಇಲ್ಲಿಂದಾನೇ ನೋಡ್ಬೋದು ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ. ಆ ಕ್ಯಾಮ್ರಾದಲ್ಲಿ ಅಂಡ್ ಕೂಡ ಮಾತಾಡಬಹುದು, ನೀವು ಇಲ್ಲಿ ಮಾತಾಡಬಹುದು. ಎಸ್ ಹೌದು. ಹಲೋ, ಈಗ ಏನಾದ್ರೂ ಕಾಲ್ ರಿಂಗ್ ಆಯ್ತು, ಹಿಂಗೆ ರಿಂಗ್ ಮಾಡಿದ್ವಿ, ರಿಂಗ್ ಮೇಲ್ಗಡೆಯಿಂದ ಯಾರಾದ್ರೂ ಮಾತಾಡ್ಬೇಕು ಅಂದ್ರೆ ಮಾತಾಡಬಹುದು ಮೇಲ್ಗಡೆ. ಹಲೋ ಮೇಡಮ್, ಸ್ವಿಗ್ಗಿಯಿಂದ ಮೇಡಮ್ ಬರ್ತಾ ಇರೋದು, ತಗೊಂಬಂದಿದ್ದೀನಿ, ಈ ತರ ಹೇಳಿದ್ರೆ ಅಲ್ಲಿ ರೆಕಾರ್ಡ್ ಹೋಗುತ್ತೆ. ಹೌದು ಹೌದು. ಸೂಪರ್. ಸೊ ಆಟೋಮೇಷನ್ ಅಲ್ಲಿ ಬರೀ ಗೇಟ್ ಆಟೋಮೇಷನ್ ಅಷ್ಟೇ ಅಲ್ಲ, ಈವನ್ ತುಂಬಾ ವೆರೈಟೀಸ್ ಇದೆ. ಹೌದು, ಬೇಕಿದ್ರೆ ನೀವು ಇವಾಗ ಚೆಕ್ ಮಾಡಬಹುದು, ನಾನು ಇಲ್ಲಿಂದ ಮಾತಾಡ್ತೀನಿ ಅವ್ರ ಜೊತೆ. ರಿಂಗ್ ಆಗ್ತಾ ಇದೆ. ಸ್ವಿಗ್ಗಿ ಸರ್, ಸ್ವಿಗ್ಗಿಯಿಂದ ಬಂದಿದ್ದೀವಿ. ಡೋರ್ ತೆಗಿತೀರಾ ಅಥವಾ ಕೆಳಗಡೆ ಬರ್ತೀರಾ? ಡೋರ್ ಓಪನ್ ಆಗುತ್ತಾ? ಸೊ ಆಲ್ರೆಡಿ ಆಗಲೇ ಓಪನ್ ಆಗಿಬಿಟ್ಟಿದೆ. ಸೊ ಈಗ ಮತ್ತೆ ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ ಸರ್, ಇವಾಗ ಅದ್ರದ್ದು ಕಂಟಿನ್ಯೂಷನ್ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಕೆಳಗಡೆಯಿಂದ ಯಾರಾದ್ರೂ ಬಂದ್ರೆ ನಿಮಗೆ ನೋಟ್ ಆಗುತ್ತೆ ಅಂತ. ಸೊ ಇಲ್ಲಿದೆಯಲ್ಲ? ಹೌದು. ಸೊ ಕೆಳಗಡೆ ಇದ್ದಾರೆ. ಹೌದು ಹೌದು, ಕೆಳಗಡೆ ಒಂದ್ಸರಿ ನೋಡ್ಬಿಡೋಣ ಕೆಳಗಡೆ ಇದ್ದಾರಾ ಅಂತ ಹೇಳ್ಬಿಟ್ಟು. ಯಾರು ಬಂದಿರೋದು? ಸ್ವಲ್ಪ ಮುಖ ತೋರಿಸಿ ಸರ್, ಈ ಕಡೆ ಬನ್ನಿ, ಗೇಟ್ ಒಳಗೆ ನೋಡಿ, ಅಲ್ಲಿ ನಿಂತಿದ್ದಾರೆ. ಸೊ ಅಲ್ಲಿಂದ ಫೇಸು, ಸೊ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹೌದು. ಸೊ ಇಲ್ಲಿ ಕಾಣಿಸ್ತಾ ಇದೆ. ಈಗ ಅವ್ರ ಒಳಗೆ ಬರ್ಬೇಕು, ಡೋರ್ ಓಪನ್ ಮಾಡಿ. ಎಸ್ ಸರ್, ಡೋರ್ ಓಪನ್ ಮಾಡ್ಬೋದು. ಜಸ್ಟ್ ಅನ್ಲಾಕ್ ಮಾಡಿದ್ರೆ ಸಾಕು, ಗೇಟ್ ಓಪನ್ ಆಗುತ್ತೆ ಅಂತ. ಇಲ್ಲಿ ಅನ್ಲಾಕ್ ಮಾಡಿದ್ದಾರೆ, ಬನ್ನಿ ಗೇಟ್ ಓಪನ್ ಆಗುತ್ತೆ ನೋಡಿ, ಆಗ್ತಾ ಇದೆ ನೋಡಿ. ಇಷ್ಟು ಆಟೋಮೇಷನ್ ಬರೀ ಕಂಟ್ರೋಲಲ್ಲೇ ಇರುತ್ತೆ ಎಲ್ಲದನ್ನು ಕೂಡ. ನೀವು ಹೋಗಿ ಗೇಟ್ ತೆಗಿಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಗೇಟ್ ತೆಗಿತಲ್ಲ ಮೇಡಮ್? ಎಸ್ ಸರ್, ಹೌದು. ಇದು ಕೂಡ ಒಂದು ಸ್ಮಾಲ್ ಬಡ್ಜೆಟ್ ಅಲ್ಲೇ ಆಗುತ್ತಲ್ಲ ಸರ್? ಎಸ್ ಸರ್, ಎಲ್ಲರಿಗೂ ಒಂದು ತಲೆಯಲ್ಲಿ ಇರುತ್ತೆ ಹೋಮ್ ಆಟೋಮೇಷನ್, ಇಲ್ಲ ಅಂದ್ರೆ ಈ ತರ ಏನಾದ್ರು AI ಕ್ಯಾಮ್ರಾಸ್ ಇದೆಲ್ಲ ಅಂದವಾಗ ಜಾಸ್ತಿ ಕಾಸ್ಟ್ ಇರುತ್ತೆ, ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ. ಆ ಥರ ಏನಿಲ್ಲ ಸರ್, ಎಲ್ಲಾನು ನಿಮಗೆ ಜಸ್ಟ್ 10,000 ಇಂದ ಕೂಡ ಸ್ಟಾರ್ಟ್ ಆಗುತ್ತೆ. ಇಷ್ಟು ಇನ್ಫಾರ್ಮೇಶನ್ ಅದರಲ್ಲಿ ಆಗುತ್ತೆ. ಸೊ ಯೂಶುವಲ್ ಆಗಿ ಈ ರಾಜಕೀಯ ವ್ಯಕ್ತಿಗಳು, ದುಡ್ಡಿರ್ತಕ್ಕಂಥವ್ರು, ದೊಡ್ಡವರು ಇದನ್ನೆಲ್ಲ ಫೆಸಿಲಿಟೀಸ್ ಮುಂಚೆ ಯೂಸ್ ಮಾಡ್ತಾ ಇದ್ರು. ಸೊ ಈಗ ಹೇಗಾಗಿದೆ ಅಂತ ಅಂದ್ರೆ, ನಮ್ಮ DMY ಕಂಪ್ನಿಯವರು ಇದನ್ನೆಲ್ಲ ಒಂದು ಬಡ್ಜೆಟ್ ಅಲ್ಲೇ ನಿಮ್ಮ ಮನೆಗೆ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ.
ನಿಮಗೆ Home automation. 10,000 ಇಂದ ಕೂಡ ಸ್ಟಾರ್ಟ್ ಆಗ್ತಿದೆ ಸರ್. ಕಂಪ್ಲೀಟ್ ಇಡೀ ಮನೆಗೆ ಮಾಡ್ಕೊಡ್ತೀರಾ? ಹೌದು ಹೌದು. ಓಕೆ, ಗೇಟ್ ಆಟೋಮೇಷನ್ ಆಯ್ತು, ಮತ್ತೆ ಇದನ್ನೇನಂದ್ರೆ ವಿಡಿಪಿ ವಿಡಿಪಿ ಆಯ್ತು. ವಿಡಿಯೋ ನೆಕ್ಸ್ಟ್ ಇನ್ನೇನಿದೆ ನೋಡೋಣ ಮೇಡಮ್. ಎಸ್ ಬನ್ನಿ ಸರ್. ಇದು ನೋಡಿ ಸೆನ್ಸರ್ ಟಚ್ ಪ್ಯಾನಲ್ ಅನ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಸೆನ್ಸರ್ ಥ್ರೂನೇ ವರ್ಕ್ ಆಗುತ್ತೆ. ಇವಾಗ ಲೈಟ್ ಆನ್ ಮಾಡ್ತೀನಿ ನೋಡಿ, ಲೈಟ್ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು ನೀವು ಇದ್ರ ಥ್ರೂನೇ. ಅಂಡ್ ಇವನ್ ಇದು ನಿಮಗೆ ಅಲೆಕ್ಸಾ ಕೂಡ ಕನೆಕ್ಟ್ ಆಗಿರುತ್ತೆ, ನಿಮ್ಮ ಫೋನ್ಗೂ ಕೂಡ ಕನೆಕ್ಟ್ ಆಗಿರುತ್ತೆ. ಈಗ ಲೈಟ್ಸ್ ಆನ್ ಆಗಿದೆ, ಇದನ್ನ ಆಫ್ ಮಾಡಿ ನೋಡೋಣ ಇಲ್ಲಿ ಇರ್ತಕ್ಕಂಥದ್ದೆಲ್ಲ. ಎಸ್ ಸರ್. ಸೊ ಅದರಲ್ಲೇ ಹೌದು. ಈಗ ಆನ್ ಮಾಡಿ. ಸೊ ಎಲ್ಲ ಆಟೋಮೇಷನ್. ಎಸ್ ಎಲ್ಲ ಆಟೋಮೇಷನ್. ಇವನ್ ಇದು ನಿಮಗೆ ಫೋನ್ಗೂ ಕೂಡ ಕನೆಕ್ಟ್ ಆಗಿರುತ್ತೆ, ಫೋನ್ ಥ್ರೂ ಕೂಡ ಆನ್ ಅಂಡ್ ಆಫ್ ಮಾಡ್ಬೋದು. ಇಲ್ಲಾಂದ್ರೆ ಅಲೆಕ್ಸಾ ಅಲೆಕ್ಸಾ ಟರ್ನ್ ಆನ್ ದ ಫೋನ್ ಅಂದ್ರೆ ಟರ್ನ್ ಆನ್ ದ ಫ್ಯಾನ್ ಲೈಟ್ ಅಂದ್ರೆ ಫ್ಯಾನ್ ಎಲ್ಲ ಕೂಡ ಆನ್ ಮಾಡ್ಬೋದು. ಸೊ ಕಂಪ್ಲೀಟ್ ಸೊ ಆಟೋಮೇಷನ್ ಅಲ್ಲೇ ವರ್ಕ್ ಆಗ್ತಕ್ಕಂಥದ್ದು. ಎಸ್ ಹೌದು. ಸೊ ಎಂಟೈರ್ ಬಿಲ್ಡಿಂಗ್ ಲೈಟ್ಗಳು. ಇವನ್ ನೀವು ಟೈಮ್ ಕೂಡ ಸೆಟ್ ಮಾಡಿಬಿಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಎವ್ರಿ ಡೇ ನೈಟ್ 8 o'clock ಆನ್ ಆಫ್ ಮಾಡಬೇಕು, ಮೇಲ್ಗಡೆಯಿಂದ ಕೆಳಗಡೆವರೆಗೂ ಬರಕ್ಕಾಗಲ್ಲ ಆಫ್ ಮಾಡೋದಕ್ಕೆ. ಸೊ ಟೈಮ್ ಸೆಟ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಬೆಳಗ್ಗೆ ಹೊತ್ತು ಆನ್ ಮಾಡ್ಬೇಕಂದ್ರೆ ಅದಕ್ಕೂ ಟೈಮ್ ಸೆಟ್ ಮಾಡಿ ಬಿಡ್ಬೋದು. ಓಕೆ, ಈಗ ನೋಡಿ ಲೈಟ್ ಆನ್ ಆಗಿದೆ, ಈಗ ಆಫ್ ಮಾಡಿ ಮೇಡಮ್. ನೋಡಿ ಆಫ್ ಆಯ್ತು, ಈಗ ಆನ್ ಮಾಡಿ. ನೋಡಿ ಇಷ್ಟೆಲ್ಲ ಆಟೋಮೇಷನ್ ನಮ್ಮ DMY ಸಂಸ್ಥೆ ಕಡೆಯಿಂದ ನಿಮ್ಮ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ ಮೇಡಮ್. ಓಕೆ, ಇಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ರೆ ಇಲ್ಲಿ ಆನ್ ಅಂಡ್ ಆಫ್ ಮಾಡಿದ್ರಿ, ಮೊಬೈಲಲ್ಲೂ ಕೂಡ ಮಾಡ್ಬೋದು ಅಂತ ಹೇಳಿದ್ರಿ. ಈಗ ಮೊಬೈಲಲ್ಲಿ ಆಫ್ ಆನ್ ಮಾಡಿ. ಇಲ್ಲಿ ನೋಡಿ ಸರ್, ಆಫ್ ಆಯ್ತು. ನೈಸ್. ಇಲ್ಲ ಮೊಬೈಲಲ್ಲೇ ಆಪರೇಟ್ ಮಾಡ್ಬೋದು. ಇವನ್ ನಿಮ್ಮ ಕಲರ್ಸ್ ಇಂಟೆನ್ಸಿಟಿ ಕೂಡ ಜಾಸ್ತಿ ಮಾಡ್ಬೋದು, ಬ್ರೈಟ್ನೆಸ್ ಜಾಸ್ತಿ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ವರ್ಕ್ ಮಾಡ್ಬೋದು. ಡಿಸ್ಟೆನ್ಸ್ ಇಷ್ಟೇ ಇರ್ಬೇಕಂತ ಏನಾದ್ರು ಇದೆಯಾ? ಇಲ್ಲ ಇಲ್ಲ, ಯಾವ್ದೇ ರೀತಿ ಡಿಸ್ಟೆನ್ಸ್ ಇರೋದಿಲ್ಲ. ನೀವು ಎಲ್ಲಿ ಕೂತ್ಕೊಂಡು ಬೇಕಾದ್ರೂ ಆಪರೇಟ್ ಮಾಡ್ಬೋದು. ಸೊ ನಾವು ಈಗ ಬೇರೆ ಊರಲ್ಲಿ ಇರ್ತೀವಿ, ಹೌದು ಅಲ್ಲೂ ಮಾಡ್ಬೋದು. ಹೌದು ಮಾಡ್ಬೋದು. ಸೊ ಬೇರೆ ದೇಶದಲ್ಲಿ ಇದ್ರೂ ಕೂಡ ಆಪರೇಟ್ ಆಗುತ್ತೆ ಸರ್. ನೀವು ಇಲ್ಲಿ ಕಂಪ್ಲೀಟ್ ಡಿಸ್ಪ್ಲೇ ನೋಡ್ಬೋದು. ಇದು AI ಕ್ಯಾಮ್ರಾ ಆಟೋಮೇಷನ್ ಆಗಿರುತ್ತೆ. ನಿಮಗೆ ಕಂಪ್ಲೀಟ್ ಒಂದು 20 ಕ್ಯಾಮ್ರಾಸ್ ಇನ್ಸ್ಟಾಲ್ ಆಗಿದೆ ಈ ಬಿಲ್ಡಿಂಗ್ ಅಲ್ಲಿ. ಈ ಬಿಲ್ಡಿಂಗ್ ಅಲ್ಲಿ 20 ಕ್ಯಾಮೆರಾ ಇನ್ಸ್ಟಾಲೇಷನ್ ಆಗಿರೋದು. ಅದು ಕಂಪ್ಲೀಟ್ ಕವರ್ ಆಗುತ್ತೆ, ನೀವು ಇಲ್ಲೇ ಚೆಕ್ ಮಾಡ್ಕೊಳ್ಬಹುದು. ಇವನ್ ನಿಮಗೆ ಫೋನ್ ಅಲ್ಲೂ ಕೂಡ ಅದು ಬರುತ್ತೆ, ಯಾವಾಗಾದ್ರೂ ನೀವು ಎಲ್ಲಾದ್ರೂ ಕೂತ್ಕೊಂಡು ಫೋನ್ ಅಲ್ಲೂ ಕೂಡ ನೋಡ್ಬೋದು. ಸೊ ನೋಡಿ ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್ ಇತ್ತಲ್ಲ, ಅದು ಕೂಡ ಇಲ್ಲಿ ನೋಡ್ತಾ ಇದೀವಿ. ಇದು AI ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆಗಡೆ ನೋಡಿದ್ರಲ್ಲ ಅದು ಕೂಡ, ಮತ್ತೆ ಕೆಳಗಡೆ ಒಂದು ಪುಟ್ಟದಾದ ಆಫೀಸ್ ಇರೋದು, ಅಲ್ಲೂ ಕೂಡ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಎಂಟೈರ್ ಬಿಲ್ಡಿಂಗ್ ಗೆ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಿದ್ವಿ. ಇದು ಏನ್ ಕೆಲಸ ಮಾಡುತ್ತೆ ಸರ್? ಇವಾಗ ನಿಮ್ಗೆ ಯಾರಾದ್ರೂ ಅನ್ನೋನ್ ಪರ್ಸನ್ ಮನೆಗೆ ಬಂದ್ರು, ನಿಮ್ಗೆ ರಿಜಿಸ್ಟರ್ಡ್ ಆಗದೆ ಇರೋ ಫೇಸ್ ಯಾವ್ದಾದ್ರು ಬಂತು ಅಂದ್ರೆ ಅದನ್ನ ಫೋಟೋ ತೆಗ್ದ್ಬಿಟ್ಟು ನಿಮ್ಮ ಫೋನಿಗೆ ಮೆಸೇಜ್ ಕೂಡ ಬರುತ್ತೆ, ಅಲರ್ಟ್ ಬರುತ್ತೆ, ಸೈರನ್ ಬರುತ್ತೆ ನಿಮಗೆ. ಇವನ್ ಸೈರನ್ ಸೌಂಡ್ ಕೂಡ ಬರುತ್ತೆ ಯಾರಾದ್ರೂ ಅನ್ನೋನ್ ಪರ್ಸನ್ ಬಂದ್ರೆ. ಅನ್ನೋನ್ ಪರ್ಸನ್ ಬಂದ್ರೆ ಹೌದು. ಸೊ ಯಾರು ಕಳ್ಳರು ಅವ್ರು ಬರಕ್ ಚಾನ್ಸೇ ಇಲ್ಲ. ಸೂಪರ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಹೆಂಗ್ ಯೂಸ್ ಆಗುತ್ತೆ ಅಂದ್ರೆ, ಕೆಲವು ಮನೆಗಳಲ್ಲಿ ಮನೆ ಕಟ್ಸಿರ್ತಾರೆ ಲಕ್ಸುರಿಯಾಗಿ, ಬಟ್ ಫಾರಿನ್ ಶಿಫ್ಟ್ ಆಗಿರ್ತಾರೆ, ಏಜ್ಡ್ ಪೇರೆಂಟ್ಸ್ ಇರ್ತಾರೆ, ಇಲ್ಲಾಂದ್ರೆ ಮಕ್ಕಳನ್ನ ಬಿಟ್ಬಿಟ್ಟು ಲೈಕ್ ಮೇಡ್ ಹತ್ರ ಬಿಟ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗಿರ್ತಾರೆ. ಅವಾಗ ಅವ್ರು ಇಲ್ಲೇ ಕ್ಯಾಮ್ರಾ ಥ್ರೂ ಅವರು ಎಲ್ಲಾನು ನೋಟ್ ಮಾಡ್ಕೊಳ್ಬಹುದು. ಮಗು ಹತ್ರನೂ ಕೂಡ ಅವರಿಗೆ ಸೌಂಡ್ ಬರುತ್ತೆ, ವಿತ್ ಆಡಿಯೋ ಇರೋದ್ರಿಂದ ಮಗು ಹತ್ರನೂ ಕೂಡ ಅವ್ರಿಗೆ ಅಲರ್ಟ್ ಬರುತ್ತೆ, ಮೆಸೇಜಸ್ ಬರುತ್ತೆ. ಇದೇನ್ ಮೇಡಮ್ ಇಲ್ಲೊಂದು ಕ್ಯಾಮ್ರಾ ಹಾಕಿದಿರಲ್ಲ ಸರ್? ಅದೇ AI ಕ್ಯಾಮ್ರಾ ಅದು. ಓಕೆ, ಅಂದ್ರೆ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಇದು? ಸರ್ ಇವಾಗ ನಾನು ಹೇಳ್ದಲ್ವಾ, ವಿತ್ ಆಡಿಯೋ ಇರೋದ್ರಿಂದ ಬೈ ಎನಿ ಚಾನ್ಸ್ ಏಜ್ಡ್ ಪರ್ಸನ್ಸ್ ಇರ್ತಾರೆ ಮನೇಲಿ, ಅವರೆಲ್ಲರೂ ಕೂಡ, ಇಲ್ಲಾಂದ್ರೆ ಮಕ್ಕಳು ಬಿಟ್ಟೋಗಿರ್ತಾರೆ ಮೇಡ್ಸು. ಈಗ ಮಗು ಅಳ್ತು, ಏನಕ್ಕೆ ಅಳ್ತಿದೆ ಅನ್ಬಿಟ್ಟು ಅವ್ರಿಗೆ ಅಲರ್ಟ್ ಬರುತ್ತೆ, ಅದನ್ನ ಅವ್ರು ಇಲ್ಲಿಂದಾನೆ ಚೆಕ್ ಮಾಡ್ಬೋದು. ಮಗು ಇವಾಗ ಮೂವ್ಮೆಂಟ್ ಆಗ್ತಿದೆ ಅಂದ್ರೆ ಮಗು ಮೂವ್ಮೆಂಟ್ ಆಗೋ ಪ್ರತಿಯೊಂದು ಕಡೆ ಕ್ಯಾಮ್ರಾ ಆಟೋಮೆಟಿಕ್ ಎಲ್ಲ ಕಡೆ. ಹೌದು. ಸೊ ಈ ಎಂಟೈರ್ ಹಾಲ್ ನ ಫುಲ್ ಕವರ್ ಆಗುತ್ತೆ ಇದು ಕ್ಯಾಮ್ರಾ. ಎಸ್ ಹೌದು. ಸೂಪರ್. ನೋಡ್ಬೋದು ಸರ್ ನೀವು ಇಲ್ಲಿ ಯಾರಾದ್ರೂ ಓಡಾಡ್ತಿದ್ದಾರೆ ಅಂದ್ರೆ ಅದು ಕಂಪ್ಲೀಟ್ ಕವರ್ ಆಗುತ್ತೆ. ಈಗ ಹಾಲಲ್ಲಿ ಯಾರಾದ್ರೂ ಒಬ್ರು ಓಡಾಡಿ ತೋರಿಸ್ತಾರೆ ನೋಡಿ, ಹಾಲಲ್ಲಿ ಇಲ್ಲಿ ಇಷ್ಟು ಜನ ಓಡಾಡ್ತಾ ಇದ್ದಾರೆ, ಅದನ್ನು ಕೂಡ ಈ ಮೊಬೈಲಲ್ಲೇ ನೋಡ್ಬೋದು ನಾವು. ಸೊ ನೋಡಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಟೆಕ್ನಾಲಜಿ ಅಂದರೆ. ಸೊ ಅಷ್ಟು ಈಸಿಯಾಗಿ ಯಾರು ಮನೆ ಒಳಗಡೆ ನುಗ್ಗಕ್ಕಾಗಲ್ಲ, ಅಲ್ಲಿಗೂ ನುಗ್ಗಿದ್ರು ಅಂದರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಮನೆ ಓನರ್ಗೆ. ಸೊ ಅದಕ್ಕೋಸ್ಕರನೇ ಹೋಮ್ ಆಟೋಮೇಷನ್ನ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಪ್ರತಿಯೊಂದು ಮನೆಗೂ ಕೂಡ. ಇದು ಕೂಡ ಒಂದು ಬಡ್ಜೆಟಲ್ಲೇ ಆಗುತ್ತಲ್ಲ ಮೇಡಮ್? ಎಸ್ ಸರ್, ಎಲ್ಲಾನು ಕೂಡ ನಾನು ಹೇಳ್ದಲ್ವಾ ನಿಮಗೆ ಹೋಮ್ ಆಟೋಮೇಷನ್ ಇಲ್ಲಾಂದ್ರೆ AI ಕ್ಯಾಮ್ರಾ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 5,000 ಇಂದ ಸ್ಟಾರ್ಟ್ ಆಗುತ್ತೆ. ಹೋಮ್ ಆಟೋಮೇಷನ್ ಸ್ಟಾರ್ಟಿಂಗ್ ಫ್ರಮ್ 10,000. ಹೌದು, ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 5,000 ಇಂದ ಕೂಡ ಸ್ಟಾರ್ಟ್ ಆಗುತ್ತೆ. ಮೇಡಮ್ ಗೇಟ್ ಆಯ್ತು, ಹೊರಗಡೆ ಯಾರು ಬಂದ್ರು ಅಂತ ನೋಡಿದ್ವಿ, ಮತ್ತೆ ಈ ರೂಮಲ್ಲಿ ಏನೇನಿದೆ ಮೇಡಮ್? ಸರ್ ಈಗ ಹೋಮ್ ಆಟೋಮೇಷನ್ ಅಂದ ತಕ್ಷಣ ನಿಮಗೆ ಯಾರು ಒಳಗಡೆ ಬಂದ್ರು, ಯಾರು ಹೊರಗಡೆ ಹೋದ್ರು, ಗೇಟ್ ಓಪನ್ ಆಯ್ತು, ಇದಿಷ್ಟೇ ಅಲ್ಲ ಸರ್. ಈವನ್ ಸ್ಕ್ರೀನ್ ಕೂಡ ನೀವು ಕೂತ್ಕೊಂಡ್ ಜಾಗದಲ್ಲಿ ನಿಮ್ ಬೆಡ್ ಮೇಲೆ ಕೂತ್ಕೊಂಡು ನೀವು ಆಪರೇಟ್ ಮಾಡಬಹುದು. ಮಾಡಿ ನೋಡೋಣ. ಜಸ್ಟ್ ರಿಮೋಟ್ ಥ್ರೂ ಮಾಡಬಹುದು, ಇಲ್ಲಾಂದ್ರೆ ವಾಯ್ಸ್ ಆಕ್ಸೆಸ್ ಥ್ರೂ ಕೂಡ ಓಪನ್ ಕ್ಲೋಸ್ ಮಾಡಬಹುದು ನೀವು. ಸೊ ಯಾರು ಸ್ಕ್ರೀನ್ ಎಳಿತಿಲ್ಲ, ಆಟೋಮೆಟಿಕ್ ಆಗಿ ರಿಮೋಟ್ ಥ್ರೂ ಈ ಕ್ಲೋಸ್ ಮಾಡಿ. ಸೂಪರ್. ಅಂಡ್ ಇವನ್ ಅಷ್ಟು ಮಾತ್ರ ಅಲ್ಲ ಸರ್, ಇವನ್ ನಿಮಗೆ ಬೆಡ್ ಪ್ರೊಫೈಲ್ ಕೂಡ ಇಲ್ಲಿ ನಿಮಗೆ ಆಟೋಮೇಟೆಡ್ ಬೆಡ್ ಪ್ರೊಫೈಲ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ ಆಟೋಮೆಟಿಕ್ ಆಗಿ ಚಾರ್ಜಿಂಗ್ ಹಾಕ್ಬೋದು ನೀವು. ಸೊ ಚಾರ್ಜಿಂಗ್ ವೈರಾಕ ಅವಶ್ಯಕತೆ ಇಲ್ಲ ಸರ್. ಅಂಡ್ ಇವನ್ ಇಲ್ಲಿ ನಿಮಗೆ ಲಾಕ್ ಕೂಡ ಇರುತ್ತೆ, ಇದು ಸೆನ್ಸರ್ ಥ್ರೂ ಮಾತ್ರನೇ ಓಪನ್ ಆಗುತ್ತೆ. ಚಾರ್ಜರ್ ಕೂಡ ಇಲ್ಲೇ ಆಗುತ್ತೆ ಆಟೋಮೆಟಿಕ್ ಆಗಿ, ಫಿಂಗರ್ ಪ್ರಿಂಟ್ ಇಂದ ಓಪನ್ ಆಗೋದಿತ್ತು. ಈಗ ಫ್ಯಾನ್ ಎಲ್ಲ ಹೋಮ್ ಆಟೋಮೇಷನ್ ಅಲ್ಲೇ ಆನ್ ಆಗುತ್ತಾ? ಹೌದು ಸರ್, ಇಲ್ಲಿ ನೋಡಿ ಫ್ಯಾನ್ ಕೂಡ ಆನ್ ಮಾಡ್ತೀನಿ ನಾನು.
ನೋಡಿ ಅದ್ರಲ್ಲಿ ಆನ್ ಮಾಡಿದ್ರು ಆನ್ ಆಗ್ಬಿಡ್ತು ಜಸ್ಟ್ ಇದರಲ್ಲೇ. ಎಸ್ ಸರ್, ನಾವು ಇನ್ಸ್ಟಾಲ್ ಮಾಡ್ತಾ ಇರೋದ್ರಲ್ಲಿ ನಿಮಗೆ ಎಲ್ಲದಕ್ಕೂ ಕೂಡ ಫ್ರೀ ಆಕ್ಸೆಸ್ ಇರುತ್ತೆ. ಯಾವುದು ಕೂಡ ನಿಮಗೆ ಕಷ್ಟಪಟ್ಟು ಎಲ್ಲೂ ಓಡಾಡಬೇಕು ಅನ್ನೋದಿರಲ್ಲ, ಕೂತ್ಕೊಂಡೆ ನೀವೆಲ್ಲಾನು ಹ್ಯಾಂಡಲ್ ಸೊ ಎಲ್ಲಾನು ಬಜೆಟ್ ಅಲ್ಲೇ ಆಗುತ್ತೆ. ಹೌದು, ಎಲ್ಲ ಬಡ್ಜೆಟ್ ಅಲ್ಲಿ ಆಗುತ್ತೆ. ಈಗ ಅಂಡ್ ಇವನ್ ಇದರಲ್ಲಿ ನಿಮಗೆ ಬ್ಲೂಟೂತ್ ಸ್ಪೀಕರ್ ಕೂಡ ಕನೆಕ್ಟ್ ಆಗಿರುತ್ತೆ ಸರ್. ಬ್ಲೂಟೂತ್ ಸ್ಪೀಕರ್ ಹೌದು, ನಿಮ್ಮ ರಿಜಿಸ್ಟರ್ಡ್ ಬ್ಲೂಟೂತ್ ನ ಸೆಟ್ ಮಾಡಿಬಿಟ್ರೆ ನೀವು ಯಾವಾಗ ಬೇಕಾದ್ರೂ ಇಲ್ಲೇ ಸೌಂಡ್ ಪ್ಲೇ ಕೊಟ್ಟಿದ್ದೀರಲ್ಲ ಮಾಡಬಹುದು. ಸ್ಪೀಕರ್ ಆಪ್ಷನ್ಸ್. ಹೌದು, ಸೂಪರ್. ನೋಡಿ ಇದರಲ್ಲೇ ವೈರ್ಲೆಸ್ ಚಾರ್ಜಿಂಗು, ಸೊ ಕಂಪ್ಲೀಟ್ ಆಟೋಮೇಷನ್ ಇಲ್ಲೇ ಕೊಟ್ಟಿರ್ತಾರೆ. ಮತ್ತು ಸ್ಪೀಕರು ಇದೆ ಮೇಡಮ್. ಸ್ಪೀಕರ್ ಒಂದು ಆನ್ ಮಾಡಿಬಿಡಿ ಮೇಡಮ್, ಅದೊಂದು ನೋಡೋಣ. ವಾ, ಕಂಪ್ಲೀಟ್ ಮೊಬೈಲಲ್ಲೇ ಆಪ್ರೇಟ್ ಮಾಡ್ಬೋದು. ಅಂದರೆ ಬ್ಲೂಟೂತ್ ಸ್ಪೀಕರ್ ಕೂಡ ಇನ್ಕ್ಲೂಡಿಂಗ್. ಎಸ್ ಸರ್, ಹೌದು. ನೋಡಿ ಫ್ಯಾನು ಕೂಡ ಎದ್ದಾಕ ಅವಶ್ಯಕತೆ ಇಲ್ಲ, ಎಲ್ಲ ಇದರಲ್ಲೇ ಇರುತ್ತೆ. ಲೈಟಿಂಗ್ಸು ಇದರಲ್ಲೇ ಇರುತ್ತೆ. ಕರ್ಟನ್ಸು ಕೂಡ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಕಂಪ್ಲೀಟ್ ಹೋಮ್ ಆಟೋಮೇಷನ್ ಇವ್ರ ಹತ್ರನೇ ಇರುತ್ತೆ. ಒಂದು ಬಡ್ಜೆಟಲ್ಲಿ ಆಗುತ್ತೆ. ಯಾರಿಗಾದ್ರೂ ಬೇಕಾಗಿದ್ರೆ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ಹೋಮ್ ಆಟೋಮೇಷನ್ ಅಂದ ತಕ್ಷಣ ನಿಮಗೆ ಬರೀ ಬೆಡ್ರೂಮ್ ಮತ್ತೆ ಗೇಟ್ ಇದ್ರಲ್ಲಿ ಮಾತ್ರನೇ ಅಲ್ಲ, ಹೆಣ್ಮಕ್ಳು ಯೂಸ್ ಮಾಡೋ ಕಿಚನ್ ಅಲ್ಲೂ ಕೂಡ ಇಟ್ಟಿದೀವಿ. ಇವಾಗ ನೀವು ನೋಡ್ಬೋದು, ಮೆಣಸು, ಜೀರಿಗೆ ಈ ತರದ್ ಏನಾದ್ರು ಒಂದು ಸಣ್ಣ ಪುಟ್ಟ ಡಬ್ಬ ಇರುತ್ತೆ. ಇಷ್ಟು ಲಕ್ಸುರಿಯಾಗಿ ಮನೆ ಕಟ್ಟಿಸ್ಬಿಟ್ಟು ಅದನ್ನೆಲ್ಲ ಹೊರಗಡೆ ಇಟ್ಟರೆ ಆ ಇಮೇಜ್ ಚೆನ್ನಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ನಾವು ಈ ತರ ಕೊಟ್ಟಿದೀವಿ. ಸೊ ಇಲ್ಲಿ ನೀವು ಜಸ್ಟ್ ಸೆನ್ಸರ್ ಥ್ರೂ ಓಪನ್ ಮಾಡ್ಬೋದು. ಅದೇನು ಮೇಡಮ್ ಹಂಗೆ ಇಳಿತಾ ಇದೆ? ಎಸ್ ಸರ್, ಅದೇ ಆಟೋಮೆಟಿಕ್ ಆಗಿ ಇಳಿದು ಅದೇ ನಿಮ್ಗೆ ಏನಾದ್ರು ಬೇಕಂದ್ರೆ ಅದನ್ನ ತಗೊಂಡು ವಾಪಸ್ ಮತ್ತೆ ಕ್ಲೋಸ್ ಆಗುತ್ತೆ. ಅದೇ ಸೊ ಆಟೋಮೆಟಿಕ್ ಕ್ಲೋಸ್ ಹೆಂಗ್ ಮಾಡ್ತೀರಾ ಈಗ? ಅದೇ ಆಟೋಮೆಟಿಕ್ ಅದೇ ಆಟೋಮೆಟಿಕ್ ಆಗಿ ಆಗಿ. ಹೋಗುತ್ತೆ. ಹೌದು, ಇವೆಲ್ಲ ಮೂವಿಗಳಲ್ಲಿ ನೋಡೋಕ್ಕೆ ಸಾಧ್ಯವಾಗಿತ್ತು. ಈಗ ಡೈರೆಕ್ಟಾಗೆ ಮಾಡ್ಕೊಡ್ತೀರಾ ಎಲ್ಲಾರ ಮನೆಗಳಿಗೂ ಕೂಡ. ಹೌದು. ಸೊ ನಿಮಗೂ ಈ ಥರ ಮಾಡಿಸ್ಬೇಕಾ ನೋಡಿ ಕಿಚನ್ಗೆ? ಇದೊಂದೇ ಅಲ್ಲ, ಇನ್ನು ಯಾವ್ಯಾವ್ದು ಬೇಕು ಎಲ್ಲನೂ ಮಾಡ್ಕೊಡ್ತಾರೆ. ಸರ್, ಹೋಮ್ ಆಟೋಮೇಷನ್ ಅಂದಿದ ತಕ್ಷಣ ನಾವೆಷ್ಟು ಅಡ್ವಾನ್ಸ್ಡ್ ಇದ್ದೀವಿ ಅಂತ ಹೇಳಿದ್ರೆ, ಈಗ ನೈಟ್ ಟೈಮ್ ಲೈಟ್ ಎಲ್ಲ ಆಫ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ಕೆಳಗಡೆ ಬರಬೇಕು, ಮೇಲ್ಗಡೆ ಹೋಗಬೇಕು, ಆಗ ಲೈಟ್ ಆನ್ ಮಾಡೋದು ಆಫ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮಗೆ ಇದು ಆಟೋಮೆಟಿಕ್ ಸೆನ್ಸರ್ ಫ್ಲೋರ್ ಇರೋದ್ರಿಂದ ಕಾಲಿಟ್ಟ ತಕ್ಷಣ ಲೈಟ್ ಆನ್ ಆಯ್ತು. ಹೌದು, ಒನ್ಸ್ ನೀವು ಕ್ರಾಸ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಅದೇ ಆಫ್ ಆಗುತ್ತೆ. ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ. ಎಸ್, ಹೌದು. ಈಗ ಅದೇ ಆಫ್ ಆಗುತ್ತಾ ಆಟೋಮೆಟಿಕ್ ಆಗಿ? ಒನ್ಸ್ ನೀವು ಕ್ರಾಸ್ ಆಗಿದ ತಕ್ಷಣ ಅದೇ ಆಫ್ ಆಗುತ್ತೆ. ಸೊ ನೋಡಿ ಆಟೋಮೆಟಿಕ್ ಆಗಿ ಅದೇ ಆಫ್ ಆಗುತ್ತೆ. ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಆಫ್ ಆಗುತ್ತೆ. ಎಸ್ ಸರ್, ಹೌದು. ನೀವು ಕ್ರಾಸ್ ಆಗಿದ ತಕ್ಷಣ ಆಫ್ ಆಗುತ್ತೆ. ಇದು ಕಂಪ್ಲೀಟ್ ಆಗಿ ಇಲ್ಲಿಂದ ಮೇಲ್ಗಡೆವರೆಗೂ ಕನೆಕ್ಟ್ ಆಗಿರುತ್ತೆ. ಅಷ್ಟು ಆನ್ ಆಗಿ ಒಂದೇ ಸಲ ಆಫ್ ಆಗುತ್ತೆ. ಎಂಟೈರ್ ಹೌದು, ಬಿಲ್ಡಿಂಗ್ ಅಲ್ಲಿ ಏನ್ ಮೆಟ್ಲುಗಳನ್ನ ಅರೇಂಜ್ ಮಾಡಿದ್ರು ಅಷ್ಟು ಮೆಟ್ಲುಗಳು ಕೂಡ ಲೈಟ್ ಆನ್ ಆಗ್ತಾ ಹೋಗುತ್ತೆ. ನೋಡಿ ಈಗ ಆಫ್ ಆಗುತ್ತೆ. ನೋಡಿ ಆಫ್ ಆಯ್ತು. ಇಷ್ಟೇ, ಆಟೋಮೆಟಿಕ್ ಆನು ಆಟೋಮೆಟಿಕ್ ಆಫ್. ಇಷ್ಟು ಅಡ್ವಾನ್ಸ್ಡ್ ಆಗಿ ಮಾಡ್ಕೊಡ್ತಾರೆ ನಮ್ಮ DMY ಸಂಸ್ಥೆಯವರು. ಸರ್, ಹೋಮ್ ಆಟೋಮೇಷನ್ ಅಲ್ಲಿ ನಿಮಗೆ ಸ್ಮಾರ್ಟ್ ಲಾಕ್ ಕೂಡ ಇನ್ಸ್ಟಾಲ್ ಮಾಡಿದೀವಿ. ಇವಾಗ ಮನೆಗೆ ಯಾರಾದ್ರೂ ಬರ್ತಾರೆ, ಎಲ್ರಿಗೂ ನೀವು ಕೀ ಕೊಡೋದಕ್ಕಾಗಲ್ಲ. ಅವಾಗ ಅವ್ರು ಬಂದು ಇಲ್ಲಿ ನಿಮಗೆ ಜಸ್ಟ್ ಬೆಲ್ ಮಾಡಿದ್ರೆ ಸಾಕು. ನೀವು ಫೋನ್ ಥ್ರೂ ಕೂಡ ಓಪನ್ ಮಾಡ್ಬೋದು, ಇಲ್ಲಾಂದ್ರೆ ಫಿಂಗರ್ ಪ್ರಿಂಟ್ ಥ್ರೂ ಓಪನ್ ಮಾಡ್ಬೋದು. ಪಾಮ್ ರೀಡಿಂಗ್ ಇದೆ, ಮತ್ತೆ ಐ ರೀಡಿಂಗ್ ಇದೆ, ಕಾರ್ಡ್ ಥ್ರೂ, OTP ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ನೀವು ಫಿಂಗರ್ ಪ್ರಿಂಟ್ ಮುಖಾಂತರನೂ ಓಪನ್ ಮಾಡ್ಬೋದು. ಎಸ್, ಹೌದು. ಫಿಂಗರ್ ಪ್ರಿಂಟ್ ಕೂಡ ಮಾಡ್ಬೋದು, ಇಲ್ಲ ಫೋನ್ ಥ್ರೂ ಕೂಡ ಓಪನ್ ಮಾಡ್ಬೋದು. ಸೊ ಸೇಫ್ಟಿನಾ ಇದು? ಎಸ್ ಸರ್, ಇವಾಗ ನಿಮಗೆ ಕಳ್ಳರು ಕಾಟ ಆ ಥರ ಎಲ್ಲ ಯಾವುದೇ ಯೋಚನೆ ಇರೋದಿಲ್ಲ. ಸ್ಮಾರ್ಟ್ ಲಾಕ್ ಇರೋದ್ರಿಂದ ಯಾರು ಕೂಡ ಡೋರ್ ಹೊಡಿತಾರೆ ಅನ್ನೋ ಭಯ ಇರೋದಿಲ್ಲ ನಿಮಗೆ. ಸೊ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿ ಇದೆ ಇದು. ಎಸ್, ಹೌದು. ಸೊ ಸ್ಟ್ರೆಂತ್ ಇದೆಯಾ ಇದು? ಮುರ್ದಾಕೋದು ಕಿತ್ತಾಕೋದು ಆ ಥರ ಇಲ್ಲ, ಆ ರೀತಿ ಯಾವುದಿಲ್ಲ. ಕಂಪ್ಲೀಟ್ ಸ್ಟ್ರೆಂತ್ ಇರೋದನ್ನ ಯೂಸ್ ಮಾಡಿರ್ತೀವಿ ನಾವು. ಈ ಕ್ವಾಲಿಟಿ ಕಡೆನೂ ಕೂಡ ಇದೆ. ಎಸ್, 2 ಸೈಡ್, ಬ್ಯಾಕು ಫ್ರಂಟು. ಹೌದು. ಸೊ ನೋಡಿ ಮೇನ್ ಡೋರ್ಗೆ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟು ಹೋಮ್ ಆಟೋಮೇಷನಲ್ಲಿ ಬರುತ್ತೆ. ಮೇನ್ ಡೋರು ಕೂಡ ಇದ್ರ ಮುಖಾಂತರನೇ ಲಾಕ್ ಆಗುತ್ತೆ. ಏನೇನು ಹೇಳಿ, ಪಾಸ್ವರ್ಡ್ ಮುಖಾಂತರ ಕೂಡ ಓಪನ್ ಮಾಡಬಹುದು. ಪಾಸ್ವರ್ಡ್ ಇದೆ, ಫೇಸ್ ಫಿಂಗರ್ ರೀಡಿಂಗ್, ಪ್ರಿಂಟ್ ಇದೆ, ಫಿಂಗರ್ ಫೇಸ್ ಪ್ರಿಂಟ್, ಕಾರ್ಡ್, ರೀಡಿಂಗ್ ಇದೆ, ವೈಫೈ ಪಾಮ್ ರೀಡಿಂಗ್ ಇದೆ, OTP. ಸ್ಮಾರ್ಟ್ ಲಾಕರ್ ಇದು. ಸರ್, ಇವನ್ ಲಿಫ್ಟ್ ನ ಕೂಡ ನಿಮಗೆ ಪ್ರೀಮಿಯಂ ಆಗಿ ಹೋಮ್ ಆಟೋಮೇಷನ್ ಅಲ್ಲಿ ಆಡ್ ಮಾಡ್ಕೊಡ್ತೀವಿ. ಇದಕ್ಕಿಂತ ಇನ್ನ ಪ್ರೀಮಿಯಂ ಲಿಫ್ಟ್ ಬೇಕಾ ನಿಮಗೆ, ಅದನ್ನು ಕೂಡ ಮಾಡ್ಕೊಡ್ತೀವಿ. ಇದು ಕೂಡ ನಿಮಗೆ ಫಿಂಗರ್ ಪ್ರಿಂಟ್ ಥ್ರೂ ಕೂಡ ವರ್ಕ್ ಆಗುತ್ತೆ. ಓಕೆ, ಲಿಫ್ಟು ಕೂಡ ರಿಜಿಸ್ಟರ್ಡ್ ಫೇಸ್ ಹೌದು, ಅಷ್ಟೇ ಓಪನ್ ರಿಜಿಸ್ಟರ್ಡ್ ಆಗುತ್ತೆ. ಫೇಸಸ್ ಮಾತ್ರನೇ ವರ್ಕ್ ಆಗುತ್ತೆ. ಸೂಪರ್. ನೋಡಿ ಲಿಫ್ಟ್ ಏನಾದರೂ ಬೇಕಾಯ್ತಂದ್ರೆ ಅದು ಕೂಡ ಹೋಮ್ ಆಟೋಮೇಷನ್ ಅಲ್ಲೇ ಬರುತ್ತೆ. ಇವರೇ ಇನ್ಸ್ಟಾಲೇಷನ್ ಮಾಡ್ತಾರೆ. ಎಸ್, ಇದಕ್ಕಿಂತ ಪ್ರೀಮಿಯಂ ಬೇಕಿದ್ರು ಕೂಡ ನಾವು ಮಾಡ್ಕೊಡ್ತೀವಿ. ಬನ್ನಿ ಸರ್, ನಮ್ಮ ಹೋಮ್ ಥಿಯೇಟರ್ ಕೂಡ ತೋರಿಸ್ಕೊಡ್ತೀವಿ. ಅಂದ್ರೆ ಹೋಮ್ ಥಿಯೇಟರ್ ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ ನೀವು? ಎಸ್, ಹೌದು ಸರ್. ನಿಮಗೆ ಇದಕ್ಕಿಂತ ಇನ್ನ ಬಜೆಟ್ ಫ್ರೆಂಡ್ಲಿ ಬೇಕು ಅಂದ್ರೆ ಜಸ್ಟ್ 3 lakhs ಅಲ್ಲಿ ಕೂಡ ಮಾಡ್ಕೊಡ್ತೀವಿ. 3 ಲಕ್ಷದಿಂದನೇ ಹೋಮ್ ಥಿಯೇಟರ್. ಇದು ಕೂಡ ಎಲ್ಲ ಆಟೋಮೆಟಿಕ್ ಹೋಮ್ ಆಟೋಮೇಷನ್ ಆಗಿದೆ. ಸೊ ಕಂಪ್ಲೀಟ್ ರಿಮೋಟ್ ಆಕ್ಸೆಸ್ ವಾಯ್ಸ್ ಅಲ್ಲೇ ಮಾಡತಕ್ಕಂಥ ಆಪ್ಷನ್ಸ್ ಇದೆ ಇದರಲ್ಲೂ ಕೂಡ. ಸೊ ನೋಡಿ ಇಲ್ಲಿ ಸ್ಕ್ರೀನ್ ಇದೆ, ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಲೈಟ್ಸ್ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಪ್ರೊಜೆಕ್ಟ್ ಹಾಕಿದ್ದಾರೆ. ಸೊ ಇಷ್ಟೆಲ್ಲ ನೋಡ್ತಾ ಇದ್ರಲ್ಲ, ಜಸ್ಟ್ 3 lakh ಇದ್ರೆ ಸಾಕು, ನೀವು ಹೋಮ್ ಥಿಯೇಟರ್ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ. ನಿಮಗೆ ಬೇಕು ಅಂದ್ರೆ ಸಿಂಪಲ್ ಆಗಿ ಮಾಡ್ಕೊಡ್ತೀವಿ 3 lakh ಇಂದ ಕೂಡ. ಅಂಡ್ ಇವನ್ ರಿಕ್ಲೈನರ್ ಸೋಫಾಸ್ ಕೂಡ ಇದೆ ನಿಮಗೆ. ರಿಕ್ಲೈನರ್ ಆರಾಮ್ಸೆ ಕಾಲ್ ಚಚ್ಕೊಂಡು ನೆಮ್ಮದಿಯಾಗಿ ನೋಡ್ಬೋದು.